Hey everyone, you're watching News Insights. ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದಾರೆ. ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ಮತ್ತು ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಯೋಜಕರಾದಂತಹ ಮೋಹನ್ ರಾಜ್ ಅವರು ಈ ಗೋಷ್ಠಿಯಲ್ಲಿ ಇದ್ದಾರೆ. ಈಗ ತಮ್ಮನ್ನು ಉದ್ದೇಶಿಸಿ ಪತ್ರಕರ್ತ, ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತು ಪ್ರಿಂಟೆಡ್ ಮೀಡಿಯಾ ಮತ್ತು ಯೂಟ್ಯೂಬ್ ಎಲ್ಲ ಸ್ನೇಹಿತರಿಗೆ ಸ್ವಾಗತಿಸ್ತಾ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ನ್ಯಾಷನಲ್ ಕೋಆರ್ಡಿನೇಟರ್ ಅಂತ ಗೋಪಿನಾಥ್ ಹೇಳಿದ್ದಾರೆ, ಆರ್ಮಿ ಹಾಕೊಂಡಿದ್ದಾರೆ ಕೋಆರ್ಡಿನೇಟರ್ ಸ್ಟೇಟು. ಮೋಹನ್ ರಾಜ್ ಅವರು DSS ಅಧ್ಯಕ್ಷರು ಮತ್ತು RPI ಅಧ್ಯಕ್ಷರು ಮತ್ತು ಈ ಕುಟುಂಬಕ್ಕೆ ಸಂಬಂಧಪಟ್ಟಂಥ ಹೈಕೋರ್ಟಿನ ಅಡ್ವೊಕೇಟ್ ಜೀವನದಲ್ಲಿ ನಡೆದುಕೊಂಡಿದ್ದಾರೆ ಮತ್ತು ಅವರ 8 ಮಕ್ಕಳು ಕೂಡ ಇಲ್ಲಿ ಭಾಗವಹಿಸಿದ್ದಾರೆ. ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಏನು ಅಂತ ಹೇಳಿದ್ರೆ, ಯಲಹಂಕ ಪಕ್ಕದಲ್ಲಿ ಚೊಕ್ಕನಹಳ್ಳಿ ಅಂತ ಬರ್ತದೆ. ಆ ಚೊಕ್ಕನಹಳ್ಳಿನಲ್ಲಿ ದಲಿತ ಕುಟುಂಬಗಳು ವಾಸ ಮಾಡ್ತವೆ. ಅಲ್ಲಿ ಚೊಕ್ಕನಹಳ್ಳಿಯಲ್ಲಿ ಒಂದು 4 ಎಕರೆ ಭೂಮಿ ಒಂದು 30-40 ವರ್ಷಗಳ ಹಿಂದೆ ಯಾರೋ ಪಾಟೀಲ್ ಮತ್ತು ಅವ್ರ ಪತ್ನಿ ಕೃಷ್ಣ ನಡೆಸೋವಾಗ ಲೀಸ್ಗೆ ಅಂತ ತಗೊಂಡು ಅನಿದ್ಯ ಒಂದ್ರ ಹತ್ರ ಅದನ್ನ ಹಂಗೆ ರಿಜಿಸ್ಟ್ರೇಷನ್ ಅಂತ ತೋರಿಸ್ಬಿಟ್ಟಿದ್ರು. ಅವರಿಗೆ ಗೊತ್ತಾದ ಮೇಲೆ ಇವರ ತಂದೆಯವರಾದಂಥ ಮುರಾಂಜನಪ್ಪನವರು ವಕೀಲರನ್ನ ಇಟ್ಟು ವಕೀಲರ ಹೋರಾಟಕ್ಕೆ ಬಂದಿದ್ದಾರೆ. ಅವತ್ತಿನಿಂದ ಇವತ್ತವರೆಗೂ ಪರಿಷತ್ ಅವರೇ ಇದ್ದಾರೆ. ಮಕ್ಕಳಿಗೆ ತಿಳುವಳಿಕೆ ಬಂದ ಮೇಲೆ ಬರೆಯಪ್ಪ, ದೇವರಾಜು, ಅಕ್ಕ ತಂಗಿ ಅಣ್ಣ ತಮ್ಮದೆಲ್ಲ ಸೇರ್ಕೊಂಡು ಅದನ್ನ ಹೋರಾಟ ಮಾಡ್ಕೊಂಡೇ ಬಂದಿದ್ದಾರೆ. ಪೊಸಿಷನಲ್ಲಿ ಯಾವತ್ತೂ ಪಾಟೀಲ್ ತೀರ್ಪು ಬಂದಿಲ್ಲ. ಕೇಸ್ ಪೆಂಡಿಂಗಲ್ಲಿದ್ದು ಸ್ಟೇ ಇದ್ದರೂ ಸಹ 2018ರಲ್ಲಿ ಮುಸ್ತಾಫ ಮತ್ತು ಶ್ರೀಪನ್ ಅನ್ನೋರಿಗೆ ಆ ಜಾಗನ ಮಾರಿಬಿಟ್ಟಿದ್ದಾರೆ. ಅವರು ಕೂಡ ಪೊಸಿಷನ್ಗೆ ಬರೋಕ್ಕಾಗಿಲ್ಲ. ಮತ್ತು ಇವತ್ತು ಕೂಡ ಕೇಸ್ ಮುಗಿಯೋವರೆಗೂ ಕೂಡ ಅಷ್ಟೇ ಕಂಟಿನ್ಯೂ ಮಾಡಿದೆ ಕೋರ್ಟು. ಇಷ್ಟೆಲ್ಲ ಇದ್ದರೂ ಕೂಡ ಈ ಇವರಿಬ್ಬರಿಗೂ ಕುಮ್ಮಕ್ಕನ್ನು ಕೊಟ್ಟು ಬೈತಿ ಸುರೇಶ್ ನಗರಾಭಿವೃದ್ಧಿ ಸಚಿವರು ಮತ್ತು ಸಿದ್ದರಾಮಯ್ಯನಿಗೆ ರೈಟ್ ಹ್ಯಾಂಡು, ಆ ಮನುಷ್ಯ ಇದರಲ್ಲಿ ಇಂಟರ್ಫಿಯರೆನ್ಸ್ ಆಗಿ ಆ ಭೂಮಿ ಯಾರಾದರೂ ಕಬಳಿಕೆ ಮಾಡಬೇಕು ಟೋಟಲ್ ಭೂಮಿ ಅಂತೇಳಿ ಒಂದು ಪ್ಲಾನನ್ನು ಮಾಡಿ ಸುಮಾರು 200-250 ಕೋಟಿ ಬೆಲೆ ಮಾಡ್ತಕ್ಕಂಥ ಜಾಗ ಅದು ಮಾರ್ಚ್ 23ನೇ ತಾರೀಕು ಏನು ಕೇಸ್ ಹಾಕಿ ಹಿರಿಯಿದ್ದಾರೆ ಮರಿಯಪ್ಪನವ್ರನ್ನ ಮನೆಗೆ ಕರೆದು ಬೈತಿಗೆ, ನೋಡಪ್ಪ ಜಾಗ ನಾನು ತಗೊಂಡಿದ್ದೀನಿ, ದುಡ್ಡು ಹಾಕಿದ್ದೀನಿ, ನಾವೇನು ಸ್ವಲ್ಪ ದುಡ್ಡು ಕೊಡ್ತೀವಿ ಅಂತ ತಗೊಂಡು ಇದರಿಂದ ಖಾಲಿ ಮಾಡಿಕೊಡ್ಬೇಕು, ಇಲ್ಲಾಂದರೆ ನಿಮಗೆ ಭಾಳ ತೊಂದರೆ ಆಗ್ತದೆ, ಸರ್ಕಾರ ನಮ್ಮದೇ ಇದೆ ಅಂತ ಹೇಳ್ಬಿಟ್ಟು ಅವರಿಗೆ ಬೆದರಿಕೆ ಹಾಕಿದಿಂದ ಕಳಿಸಿದ್ದಾರೆ. ಸರಿ, ಅವರು ಕೇಸ್ ಕೊಡೋದು ಬೇಡ ದುಡ್ಡರ ಮೇಲೆ ಅಂತ ಯೋಚನೆ ಮಾಡ್ಕೊಂಡು ನಮ್ಗೆ ಹೇಳಿದ್ರು. ಆಯ್ತು ನೋಡೋದಿಲ್ಲಪ್ಪ ಅಂದ್ಕೊಂಡು ನಾವು ಕೂಡ ಸ್ವಲ್ಪ ಕಂಟಿನ್ಯೂ ಮೀಟಿಂಗಲ್ಲಿ ಇದ್ದೀವಿ. ಆಮೇಲೆ ಇದ್ದಕ್ಕಿದ್ದಾಗೇನೆ 8ನೇ ತಾರೀಕು ಒಂದು 100 ಜನ ರೌಡಿಗಳು, ಪೋಲಿ ಪುಂಡ್ರುಗಳು ಎಲ್ಲ ಇಟ್ಕೊಂಡು ಇವರು ದಾಸ ಅಂತ ಎಲ್ಲ ಕಡೆ ಒಂದು 50 ಜನ ಹೆಣ್ಮಕ್ಳನ್ನ ಇಟ್ಕೊಂಡಿದ್ದಾನೆ, ಒಂದು 50 ಜನ ಕ್ರಿಮಿನಲ್ಸ್ ಇರ್ತಾರೆ. ಇವೊಂದೇನಪ್ಪ ಅಂದರೆ ಎಲ್ಲೇ SC ST ವೀಕರ್ ಸೆಕ್ಷನ್ ಜಮೀನು ವಿಚಾರ ಬಂದಾಗ ಶ್ರೀಮಂತರ ಪರವಾಗಿ ಬಲಾಢ್ಯರ ಪರವಾಗಿ ಹೆಣ್ಮಕ್ಳನ್ನೆಲ್ಲ ಕರ್ಕೊಂಡೋಗಿ ಗಲಾಟೆಗೆ ಬಿಡೋದು, ಹೆಣ್ಮಕ್ಳನ್ನ ರೂಢಿಜನ್ ಮಾಡಿಸ್ತಾರೆ. ಬಟ್ ಅದೇ ಥರ ಇನ್ನೂ ಕ್ರಿಮಿನಲ್ಸ್ ಎಲ್ಲ ಇದರಲ್ಲಿ ಇದನ್ನು ಪಟ್ಟಿ ಹಾಕಿದ್ದೀವಿ. ಅದರಲ್ಲಿ ಅವರೆಲ್ಲ ಕೂಡ ಬಂದು ಈ ಪ್ರಕ್ರಿಯೆ ಎಲ್ಲ ನಡೀತಿದ್ದಾಗ ಇವರು ಇದೇ ಥರ 2021ರಲ್ಲಿ ಇದೇ ಥರ ಇವರು ಮಾಡೋಕ್ಕೆ ಹೊರಟಿದ್ರು. ಆಗ ಇಲ್ಲಿ ಪೊಲೀಸ್ ಕಮಿಷನರಿಗೆ ಕಂಪ್ಲೇಂಟ್ ಮಾಡಿದ್ಮೇಲೆ ಆ ಪೊಲೀಸ್ ಕಮಿಷನರು ಅವ್ರು ಸ್ಟೇ ಇದೆ, ಅಲ್ಲಿ ಯಾರಿಗೂ ಸೇರಿಸ್ಬಿಡಿಂದ ಕಳಿಸ್ಬಿಡಿ ಯಾರನ್ನ ಬಂದರೆ ಅಂತೇಳಿ ಪಂಥವ್ರಿದ್ದಾಗ ಪೊಲೀಸವರಿಂದ ಓಡಿಸಿದ್ರು. ಅನಿಸ್ಬೇಕಂತೇಳಿ ಈ ಟೈಮಲ್ಲಿ ನಾವು ಒತ್ತಾಯ ಮಾಡ್ತೀವಿ. ಒಂದು 8 ದಿನದೊಳಗಡೆ ಇವರು ತೀರ್ಮಾನ ತಗೊಂಡು ಸರಿಯಾಗಿ ಇವರಿಗೆ ಪ್ರಶ್ನೆ ಕೊಡಲಿಲ್ಲ, FIR ಹಾಕಿಲ್ಲ ಅಂತ ಹೇಳಿದ್ರೆ ನಮ್ಮದೇನು ಇವತ್ತು ನವನಿರ್ಮಾಣ ವೇದಿಕೆ ಇದೆ, ಇವತ್ತು ಬಹುಜನ ಸಮಾಜ ಪಾರ್ಟಿ ಆಲ್ ಇಂಡಿಯಾ, ಮೋಹನ್ ರಾಜ್ ಅವ್ರದ್ದು RPI ಮತ್ತು DSS, ಕೋಡಹಳ್ಳಿ ಚಂದ್ರಶೇಖರ್ ರೈತ ಸಂಘ, ಅದೇ ಥರ ಇಬ್ರಾಹಿಮು ಎಕ್ಸ್ ಸೆಂಟ್ರಲ್ ಮಿನಿಸ್ಟ್ರು ಮತ್ತು ಯಲ್ಮೂರ್ತಿ RPI DSS ಎಲ್ಲ ಒಟ್ಟಿಗೆ ಸೇರಿ
ಬೆಂಗಳೂರು ಒಳಗಡೆ ಒಂದು ಕಾರ್ಯಕ್ರಮ ಮಾಡ್ಕೊಳ್ಳೋಕ್ಕೆ ಚರ್ಚೆ ಮಾಡಿ ನಾವು ತೀರ್ಮಾನ ಮಾಡ್ತೀವಿ. ಅದರಿಂದ ಇವತ್ತು